ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಕೆಲ್ಸಕ್ಕೆ ಹೋಗೋಕ್ಕೆ ಮುಂಚೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೆ. ಹಾಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡ್ಕೊತೀನಪ್ಪ ಅಂದರೆ, ಬಚ್ಪನ್ ಅಂತಾರಲ್ಲ, ಅಂದರೆ ಬಾಲ್ಯಾವಸ್ಥೆ ನಮ್ಮದು. ಆ ಮಕ್ಕಳಾಗಿದ್ದಾಗ ಎಷ್ಟು ಚೆನ್ನಾಗಿರುತ್ತೆ, ಹಾಗೇ ಇರಬೇಕಿತ್ತು ಅಂತ ಅನಿಸುತ್ತೆ. ನಾವು ಮಕ್ಕಳಾಗಿದ್ದಾಗ ನಮಗೆ ನಮ್ಮ ಹಿರಿಯರು ಹೇಳೋರು, ಏನಂತ ದೊಡ್ಡವರಾಗೋದ್ಕಿಂತ ಈ ಥರ ಚಿಕ್ಕ ಮಕ್ಕಳಾಗಿರಬೇಕು, ಆವಾಗಲೇ ಚೆನ್ನಾಗಿರುತ್ತೆ ಅಂತ. ಆದರೆ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ದೊಡ್ಡವರಾದ್ಮೇಲೆ ಗೊತ್ತಾಗುತ್ತೆ, ಯಾವುದು ಚಿಂತೆ ಇಲ್ದಲೆ, ಯಾವುದು ಇದಿಲ್ದಲೆ ಈ ರೀತಿ ಆಟ ಆಡಿಕೊಂಡು ಮಕ್ಕಳಾಗಿ ಇರಬೇಕಿತ್ತು ಅಂತ. ಇಲ್ಲಿ ನಮ್ಮ ಮನೆ ಎದುರುಗಡೆ 2 ಖಾಲಿ ಸೈಟ್ ಇದೆ. ಸೊ ಅಲ್ಲಿ ಮಕ್ಕಳು ಬಂದು ಸಂಡೇ ಆಟ ಆಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು ಅಂತಂದರೆ ನೋಡಿಬಿಟ್ಟು ನನಗೆ ಖುಷಿಯಾಯಿತು. ಹಾಗೆ ನಾವು ಚಿಕ್ಕ ವಯಸ್ಸಲ್ಲಿ ಊರಲ್ಲಿ ಬೆಳೆದಿದ್ದೆಲ್ಲ ನೆನಪಾಯಿತು. ಸೊ ಈ ಜವಾಬ್ದಾರಿ, ಸಂಸಾರ, ಹಾಗೆ ಮಕ್ಕಳು, ಕೆಲಸ ಅಂತ ಹೇಳಿ ಇದ್ರ ಮಧ್ಯೆ ನಾವು ನಮ್ಮ ಬಾಲ್ಯನ ಎಷ್ಟು ಮರ್ತಿದ್ದೀವಿ ಅಂತ ಗೊತ್ತಾಯಿತು. ಹಾಗೆ ಚಿಕ್ಕವರಾಗೇ ಇರಬೇಕಿತ್ತು, ಸುಮ್ಮನೆ ಯಾಕೆ ಎಷ್ಟು ದೊಡ್ಡವರಾಗ್ಬಿಟ್ವಿ ಅಂತಲೂ ಬೇಜಾರಾಯಿತು. ಹಾಗೆ ಕೆಲಸ ಮುಗಿಸ್ಕೊಂಡು ಬರುವಾಗ ಪಪ್ಪಾಯ ಮತ್ತು ಡ್ರ್ಯಾಗನ್ ಫ್ರೂಟು ತೊಗೊಂಬಂದೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು. ತಂದು ಹಣ್ಣೆಲ್ಲ ಕುಯ್ಕೊಂಡು ತಿಂತು. ಹಾಗೆ ಸಂಜೆ ಬರುವಾಗ ಇವಳು ಚಿಕ್ಕವಳು ಏನಾದ್ರು ಬೇಕು ಅಂತ ಇದ್ಲು. ಹಾಗಾಗಿ ಹಂಗೆ ಪಾನಿಪುರಿನೂ ತಂದಿದ್ದು. ಮತ್ತು ಹಣ್ಣೆಲ್ಲ ತೊಗೊಂಬಂದಿದ್ನಲ್ಲ, ಸೊ ಹಾಗೆ ಹಣ್ಣನ್ನ ಎತ್ತಿಟ್ಟು ಪಾನಿಪುರಿನ ತಿಂದು. ಹಾಗೆ ಚಿಕ್ಕ ವಯಸ್ಸಲ್ಲಿ ಕಿತ್ತಾಡಿಕೊಂಡು, ಹೊಡೆದಾಡ್ಕೊಂಡು, ಜಗಳ ಆಡಿಕೊಂಡು ಫ್ರೆಂಡ್ಸ್ ಜೊತೆ ಮರ ಹತ್ತಿ ಇದು ಮಾಡಿ ಎಲ್ಲ ಎಷ್ಟು ಚೆನ್ನಾಗಿ ಇತ್ತು ನಮ್ಮ ಬಾಲ್ಯ ಅಂತಂದರೆ. ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಮಕ್ಳುಗಳ್ನ ಹೊರ್ಗಡೆನೇ ಬಿಡಲ್ಲ, ಅಪರೂಪ. ಅದು ಸಂಡೇ ಹೊತ್ತು ಸ್ವಲ್ಪ ಬಂದು ಹೊರಗಡೆ ಇದು ಮಾಡಿದ್ರೆ ಮಕ್ಕಳು ಮುಗೀತು ಅಷ್ಟೇ. ಆ ಥರ ಇರುತ್ತೆ. ಬಟ್ ನಾವು ಹಳ್ಳೀಲಿ ಹುಟ್ಟಿ ಬೆಳೆದಿರೋರ ಮಕ್ಳ ಥರ ಈಗಿನ ಕಾಲದ ಮಕ್ಕಳಿಲ್ಲ. ಎಲ್ಲ ಮೊಬೈಲ್ ಕೊಟ್ಬಿಟ್ಟು ಕೂರಿಸ್ಬಿಡ್ತಾರೆ ಮನೆ ಒಳಗಡೆ. ಮತ್ತು ಹಾಗಾಗಿ ದೇಹಕ್ಕೂ ಅಷ್ಟು ಎಕ್ಸಸೈಸ್ ಇರೋಲ್ಲ, ಮಕ್ಕಳು ಆಡಲ್ಲ, ಒಂದು ಮಣ್ಣಲ್ಲಿ ಇದು ಮಾಡಲ್ಲ. ಬಟ್ ಆ ಥರ ಮಕ್ಕಳಿಗೇ ಈಗಲೇ ಕನ್ನಡಕಗಳು, ಹಾಗೆ ಜೊತೆಗೆ ಟ್ಯಾಬ್ಲೆಟ್ಸ್ಗಳು ಕೊಟ್ಟು ಅವ್ರನ್ನ ವೀಕ್ ಮಾಡಿ ಇಡ್ತಾ ಇದ್ದಾರೆ. ಮಕ್ಕಳನ್ನ ಹೊರಗಡೆ ಬಿಡಿ, ಆದಷ್ಟು ಆಟ ಆಡಲಿ. ಹಾಗೆ ಇದು ನಮ್ಮ ಆಫೀಸಲ್ಲಿ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಹೆಲ್ತ್ ಮಿಕ್ಸ್ ಪೌಡ್ರನ್ನ ಕೊಟ್ಟಿದ್ದೆ. ಇನ್ನೊಂದು ಸ್ವಲ್ಪ ದಿವಸ ಇರ್ತೀನಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಬಸ್ಸಲ್ಲಿ ಹೋಗಿ ಬರ್ತಾ ಇದ್ದಿದ್ದು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.